ಹಿಡನ್ ಟ್ರೆಷರ್ಸ್. ಈ ದಿವಸದ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವ ಮೊದಲು ದೇವರ ವಿಶೇಷ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಕೇಳಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೆ. ನಾವು ಕಳೆದ 2 ವಾರಗಳಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅದರ ಒಂದು ಇಂಟ್ರಡಕ್ಷನ್, ಅದರ ಪೀಠಿಕೆಯನ್ನು ಅಥವಾ ಮುನ್ನುಡಿ ನಾವು ನೋಡಿದೆವು. ಅದಾದ ನಂತರ ಕಳೆದ ಸಾರಿ ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರದಲ್ಲಿ ಬರೆದಿರತಕ್ಕಂಥ ಸಭೆಯ ರಹಸ್ಯದ ಕುರಿತು ನಾವು ತಿಳ್ಕೊಳ್ಬೇಕು ಎಂಬುದಾಗಿ ಕೆಲವು ವಿಷಯಗಳನ್ನು ಪ್ರಾರಂಭ ಮಾಡಿದೆ. ನಾವು ದೇವರ ವಾಕ್ಯ ಪ್ರತ್ಯೇಕವಾಗಿ ಎಫೆಸದವರಿಗೆ ಬರೆದ ಗ್ರಂಥವನ್ನು ಅಧ್ಯಯನ ಮಾಡುವಾಗ ಗಾಡ್ಸ್ ಡಿಸ್ಕ್ಲೋಷರ್ of his truth may be divided into 3 categories. ದೇವರು ನಮಗೆ ಬಹಿರಂಗಪಡಿಸಿದಂಥ ಸತ್ಯಗಳನ್ನು ನಾವು 3 ವಿಭಾಗಗಳನ್ನಾಗಿ ಮಾಡಬಹುದು. ನೆನಪಿಟ್ಟುಕೊಳ್ಳ್ರಿ, the truth that God has ಡಿಸ್ಕ್ಲೋಸ್ಡ್, ದೇವರು ನಮಗೆ ಬಹಿರಂಗಪಡಿಸಿದಂಥ ಸತ್ಯಗಳು 3. ಫಸ್ಟ್ ಕ್ಯಾಟಗರಿ, ಅದರಲ್ಲಿರುವಂಥ ಮೊದಲನೆಯ ಒಂದು ವಿಭಾಗ, ದೇ ಆರ್ ದ ಟ್ರೂತ್ಸ್ ಹಿ ರಿವೀಲ್ಸ್ ಟು ನೋ ಒನ್. ಯಾರಿಗೂ ಕೂಡ ಹೇಳದೆ ಇರುವಂಥ ರಹಸ್ಯಗಳು. ಏನಪ್ಪ ಇದು? ಧರ್ಮೋಪದೇಶ ಕಾಂಡ 29ನೇ ವಚನಕ್ಕೆ ಬರುವಾಗ ಒಂದು ಮಾತು ಹೀಗೆ ಉಂಟಲ್ಲಿ, ದ ಸೀಕ್ರೆಟ್ ಥಿಂಗ್ಸ್ ಬಿಲಾಂಗ್ ಟು ದ ಲಾರ್ಡ್ ಅವರ್ ಗಾಡ್. ಸೀಕ್ರೆಟ್ ಥಿಂಗ್ಸ್ ಬಿಲಾಂಗ್ ಟು ದ ಲಾರ್ಡ್ ಅವರ್ ಗಾಡ್. ಗುಪ್ತವಾದ ವಿಚಾರಗಳು, ರಹಸ್ಯವಾದಂಥ ವಿಚಾರಗಳು, ಅದು ನಮ್ಮ ಒಡೆಯನು, ನಮ್ಮ ಕರ್ತನು ಆಗಿರುವ ದೇವರಿಗೆ ಮಾತ್ರವೇ ಸೇರಿರುವಂಥದ್ದು. His limitless truth is far beyond man's finite mind to fathom or comprehend. ನೋಡ್ರಿ, ದೇವರ ಮಿತಿಯಿಲ್ಲದಂಥ ಸತ್ಯ ಅದು ಮನುಷ್ಯನ ಅಲ್ಪ ಬುದ್ಧಿಗೆ ಗ್ರಹಿಸುವುದಕ್ಕೆ ಅಸಾಧ್ಯವಾದದ್ದಾಗಿದೆ. In his wisdom and sovereignty, ತನ್ನ ಜ್ಞಾನ ಮತ್ತು ಸಾರ್ವಭೌಮತೆಯಲ್ಲಿ God has chosen not to disclose certain truths to any man at any time. ಕೆಲವು ಸತ್ಯಗಳನ್ನು ದೇವರು ಯಾವ ಸಮಯದಲ್ಲೂ ಯಾವ ವ್ಯಕ್ತಿಗೂ ಆತನು ತಿಳಿಸುವುದಿಲ್ಲ ಎಂಬ ಆರಿಸುವಿಕೆಯನ್ನು ಮಾಡಿದ್ದಾನೆ. ಇನ್ನು ಎರಡನೇ ವಿಭಾಗ, ದ ಸೆಕೆಂಡ್ ಕ್ಯಾಟಗರಿ. ದೇ ಆರ್ ದೋಸ್ ಟ್ರೂತ್ಸ್ ಗಾಡ್ ಹ್ಯಾಸ್ ಚೋಸನ್ ಟು ರಿವೀಲ್ ಟು ಸ್ಪೆಷಲ್ ಪೀಪಲ್ ಥ್ರೂಔಟ್ ಹಿಸ್ಟರಿ. ಚರಿತ್ರೆಯ ಉದ್ದಕ್ಕೂ ಒಂದು ಪ್ರತ್ಯೇಕವಾದ ಜನರಿಗೆ
ತಿಳಿಸಿದಂಥ ಸತ್ಯಗಳಾಗಿವೆ. ಆಲ್ ಮೆನ್ ಕ್ಯಾನ್ ನೋ ಸಮಥಿಂಗ್ ಆಫ್ ಗಾಡ್ಸ್ ನೇಚರ್. ದೇವರ ಸ್ವಭಾವದ ಕುರಿತಾಗಿ ಎಲ್ಲ ಮನುಷ್ಯರು ಅವರು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಾವು ರೋಮಾಪುರದವರಿಗೆ ಬರೆದಂಥ ಪತ್ರಕ್ಕೆ ನಾವು ಬರುವಾಗ ಅಲ್ಲಿ ನೋಡತಕ್ಕಂಥ ಒಂದು ಭಾಳ ಗಂಭೀರವಾದಂಥ ಸತ್ಯ ಉಂಟಲ್ಲಿ. ಏನದು? ಭಕ್ತನಾದಂಥ ಪೌಲನು ಆತನು ಈ ಬಗ್ಗೆ ಬಹಳ ವಿಶದವಾಗಿ ವಿವರಣೆ ಮಾಡ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 19ನೇ ವಚನ ಮತ್ತು 20ನೇ ವಚನ ಓದ್ತೇನೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಪೌಲನು ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಏನಂತೆ? ದೇವರ ವಿಷಯವಾಗಿ ಮನುಷ್ಯರಿಗೆ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಗೊತ್ತುಂಟು. ಅವರು ಓದಿ ಗೊತ್ತಾಗುವುದಲ್ಲ, ಹೇಳಿ ಗೊತ್ತಾಗುವುದಲ್ಲ, ಅಥವಾ ಬೈಬಲ್ ಹೇಳಿ ಗೊತ್ತಾಗುವುದಲ್ಲ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಉಂಟು. ನಾವು ಅನೇಕ ಸಾರಿ ನಾವು ನೆನೆಸೋದು ಪಾಪ ಲೋಕದಲ್ಲಿರುವವ್ರಿಗೆ ಏನು ಗೊತ್ತಿಲ್ಲ ಅಂತ. ಅದು ಸುಳ್ಳು. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಎಷ್ಟು ತಿಳ್ಕೊಳ್ಬೇಕು ಅಷ್ಟೊಂದು ಅವರ ಮನಸ್ಸೇ ಗೊತ್ತುಂಟು ಅವರಿಗೆ. ಹೇಗೆ ಗೊತ್ತುಂಟು? ಬೈಬಲ್ ಉತ್ತರ ಕೊಡ್ತಾ ಉಂಟು ಅದಕ್ಕೆ. ಹೇಗೆ ಗೊತ್ತುಂಟು? ಯಾವ ಕ್ರೈಸ್ತ ಸುವಾರ್ತಿಕ ಹೋಗಿ ಹೇಳಿದ? ಯಾರು ಕೂಡ ಹೇಳಿದ್ದಲ್ಲ. ಏನಂತೆ? ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದ. ನನ್ನ ಪ್ರಿಯರೇ, ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ವಿಧ ವಿಧವಾದ ಜನರಿದ್ದಾರೆ. ತಿಳುವಳಿಕೆ ಉಳ್ಳವರು, ತಿಳುವಳಿಕೆ ಇಲ್ಲದವರು, ಗುಡ್ಡಗಾಡುಗಳು. ಆದರೆ ಎಲ್ಲರಲ್ಲಿ ಕೂಡ ಅವರಿಗೆ ಒಂದು ಕಾನ್ಷಿಯಸ್ನೆಸ್ ಉಂಟು. ಏನದು? ತಿಳುವಳಿಕೆ ಉಂಟು. ದೇವರಿದ್ದಾನೆ ಅಂತ, ದೇವರಿದ್ದಾನೆ ಅಂತೇಳಿ. ಆ ದೇವರಿದ್ದಾನೆ ಎಂಬಂಥ ತಿಳುವಳಿಕೆಯಿಂದಾಗಿ ದೇವರು ನಮಗಿಂತಲೂ ಉನ್ನತನು, ನಮಗಿಂತಲೂ ಶಕ್ತಿಶಾಲಿ, ನಮಗಿಂತಲೂ ಶ್ರೇಷ್ಠನು, ಆತನಿಗೆ ಅಡ್ಡ ಬೀಳಬೇಕು, ಆದ್ದರಿಂದ ಆತನಿಗಾಗಿ ಒಂದು ಗೊಂಬೆ ಮಾಡಬೇಕು ಎಂಬ ಎಲ್ಲ ಕಲ್ಪನೆಗಳನ್ನು ಅವರು ಮಾಡಿಕೊಳ್ತಾರೆ. ಹಾಗಾದರೆ ದೇವರ ಬಗ್ಗೆ ಜನರಿಗೆ ಯಾರಿಗೂ ಕೂಡ ಏನೂ ತಿಳುವಳಿಕೆ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಅದು ಸುಳ್ಳು ಎಂದು ವಾಕ್ಯ ಹೇಳ್ತದೆ. ಯಾಕೆ ಸುಳ್ಳು? ದೇವರು ತಾನಾಗಿ ಅದನ್ನು ತಿಳಿಸಿದ್ದಾರೆ. ಅವರ ಮನಸ್ಸಿಗೆ ಗೊತ್ತುಂಟಂತೆ. ಅವನು ಯಾವ ಜಾತಿ, ಕುಲ, ಗೋತ್ರ, ಹಿನ್ನೆಲೆಯವನಾಗಿರ್ಬೋದು, ಯಾವ ರಾಷ್ಟ್ರದವನಾಗಿರ್ಬೋದು. ಆಮೇಲೆ ನೋಡ್ರಿ, 20ನೇ ವಚನದಲ್ಲಿ ನಾವು ಓದಿದ್ದಲ್ಲಿ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತದೆ. ನೀವು ಕೇಳ್ಬೋದು, ಹೆಂಗೆ ಗೊತ್ತಾಯ್ತು ಅವರಿಗೆ? ಯಾವ ಭಾಷೆಯಲ್ಲಿ ದೇವರು ಮಾತಾಡಿದ? ಕನ್ನಡ ಭಾಷೆಯಲ್ಲಿಯಾ, ಇಂಗ್ಲೀಷ್ನಲ್ಲಿಯಾ, ತಮಿಳಿನಲ್ಲಿಯಾ, ತೆಲುಗಿನಲ್ಲಿಯೋ, ಫ್ರೆಂಚಿನಲ್ಲಿಯಾ, ಹಿಂದಿಯಲ್ಲಿಯಾ? ಬೈಬಲ್ ಹೇಳ್ತಾ ಉಂಟು, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿ, ದೇವತ್ವ.
ಜಗದುತ್ಪತ್ತಿಗೆ ಮೊದಲುಗೊಂಡು, ಯಾವಾಗದಿಂದಂತೆ? ಜಗದುತ್ಪತ್ತಿಗೆ ಮೊದಲುಗೊಂಡು. ಈಗ ಗೊತ್ತಾಗ್ತಲ್ಲ. ನಾವು ಕೆಲವು ಸಲ ನೆನೆಸ್ತೇವೆ ಅದೆಲ್ಲ ಈಗ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆಗಿ ಸ್ವಲ್ಪ ಗೊತ್ತಾಯ್ತು. ಅಲ್ಲ 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 ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ನಿಂದ ಅಲ್ಲ, ಈಗ ಗೊತ್ತಾದದ್ದಲ್ಲ, ಜಗದುತ್ಪತ್ತಿಗೆ ಮೊದಲೇ ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತದೆ. ಹೀಗಿರುವುದರಿಂದ ಯಾವ ಮನುಷ್ಯನು ಅವನಿಗೆ ಉತ್ತರ ಇಲ್ಲ ಹೇಳಲಿಕ್ಕೆ. ಅನೇಕರು ಹೇಳ್ತಾರೆ, ಅಲ್ಲ ದೇವರ ವಿಷಯ ನಾವು ಹೇಳದೇ ಇದ್ದರೆ ಅವರು ಹೇಗೆ ದೇವರಿಗೆ ಉತ್ತರ ಕೊಡೋದು? ಇಲ್ಲ, ಅದೆಲ್ಲ ಸುಳ್ಳು. ಇಂಥ ವಾಗ್ವಾದ ಮಾಡುವಂಥದ್ದೇ ಮೂರ್ಖತನದ ವಾಗ್ವಾದ. ದೇವರ ವಿಷಯವಾಗಿ ಅವರಿಗೆ ಗೊತ್ತುಂಟು. ಆದ್ದರಿಂದ ನೋಡ್ರಿ, ನಾನು ಹೇಳಿದ 3 ಕ್ಯಾಟಗರಿ, 3 ವಿಭಾಗ ಉಂಟು. ಒಂದನೇದು ಕೆಲವು ದೇವರು ತನಗೆ ಗುಡ್ಡಿಟ್ಕೊಂಡಿದ್ದಾನೆ. ಎರಡನೇದು ಕೆಲವು ವಿಚಾರಗಳು ದೇವರು ಎಲ್ಲರಿಗೆ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ. ಆದರೆ ಬಟ್ ದ ಡೀಪರ್ ಆ್ಯಂಡ್ ಫುಲ್ಲರ್ ಟ್ರೂತ್ ಆಫ್ ಹಿಸ್ ನೇಚರ್, ಆತನ ಸ್ವಭಾವದ ಪೂರ್ಣವಾದಂಥ ಸತ್ಯಗಳು, ಆಳವಾದ ಸತ್ಯಗಳು ಮತ್ತು ಆತನ ಚಿತ್ತದ ಕುರಿತಾದಂಥ ತಿಳುವಳಿಕೆಗಳು, ಅದು ಖಂಡಿತವಾಗಿಯೂ ಅವಿಶ್ವಾಸಿಗಳಿಗೆ ಅವರಿಗೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಇದು ಅವರಿಗೆ ಗೊತ್ತಿಲ್ಲ. ಈ ಆತ್ಮೀಕವಾದ ಆಳವಾದ ಗುಟ್ಟುಗಳು ಯೇಸು ಕ್ರಿಸ್ತನನ್ನು ಅರಿಯದವರಿಗೆ ಗುಟ್ಟಾಗಿಯೇ ಉಂಟು. ಅವ್ರು ಯಾರು ಬೇಕಾದ್ರೆ, ನಾನು ಕ್ರೈಸ್ತ ಅಂತ ಹೇಳಿಕೊಳ್ಳುವವರಿದ್ದಾರೆ, ಕೆಲವು ನಾನು ಚರ್ಚಿಗೆ ಹೋಗ್ತೇನೆ ಅಂತ ಹೇಳುವವರಿದ್ದಾರೆ. ಅದರವ್ರಿಗೆ ಗೊತ್ತಿಲ್ಲ. ಅವರಿಗೆ ದೇವರ ವಾಕ್ಯದ ಸತ್ಯ ಗೊತ್ತಿದ್ದರೆ ಅವರು ಖಂಡಿತವಾಗಿಯೂ ಅವ್ರು ಈಗ ಇರುವ ಹಾಗೆ ಅವ್ರು ಇರ್ತಿರಲಿಲ್ಲ. ಆದುದರಿಂದ ಈಗ ನಾವು 3ನೇ ಗುಂಪಿಗೆ ಬರೋಣ. 3ನೇ ಕ್ಯಾಟಗರಿ, 3ನೇ ವಿಭಾಗ ಯಾವುದದು? ದ ಥರ್ಡ್ ಕ್ಯಾಟಗರಿ ಆರ್ ದೋಸ್ ಟ್ರೂತ್ಸ್ ದಟ್ ಗಾಡ್ ಕೆಪ್ಟ್ ಸೀಕ್ರೆಟ್ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಸ್ವಲ್ಪ ಕಾಲದವರೆಗೆ ದೇವರದನ್ನು ರಹಸ್ಯವಾಗಿ ಗುಪ್ತವಾಗಿಟ್ಟ, ಬಟ್ ಫೈನಲಿ ಡಿಸ್ಕ್ಲೋಸ್ ಟು ಹಿಸ್ ಪೀಪಲ್ ಇನ್ ದ ನ್ಯೂ ಟೆಸ್ಟಮೆಂಟ್. ಆದರೆ ಕೊನೆಯದಾಗಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಅದನ್ನು ಜನರಿಗೆ ಪ್ರಕಟಪಡಿಸಿದ. Here God gives new truth for a new age. ಹೊಸ ಜನಾಂಗಕ್ಕೆ ಹೊಸ ಸತ್ಯ ದೇವರು ಕೊಡ್ತಾ ಇದ್ದಾನೆ. Truth about which even the godliest of Old Testament saints were unaware. ಹಳೆಯ ಒಡಂಬಡಿಕೆಯಲ್ಲಿದ್ದಂಥ ಬಹಳ ಶ್ರೇಷ್ಠರಾದಂಥ ಭಕ್ತರಿಗೂ ಕೂಡ ಇದು ಗೊತ್ತಿರಲಿಲ್ಲ. These new truths are the mysteries, the once hidden but now revealed truths God gives in His new covenant. ಈ ಹೊಸ ಸತ್ಯಗಳು ಯಾವುದಿದು? ಅದನ್ನೇ ರಹಸ್ಯವಾದದ್ದು. ಒಂದು ಕಾಲದಲ್ಲಿ ಅದು ಗುಪ್ತವಾಗಿತ್ತು, ಆದರೆ ಈಗ ಈ ಸತ್ಯಗಳನ್ನು ದೇವರು ತನ್ನ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಪಡಿಸಿದ್ದಾನೆ. ಎಂಥ ಅಮೂಲ್ಯವಾದ ಸತ್ಯ, ಹೌದಲ್ಲ? That is the category of truth Paul reveals to such a great extent in Ephesians. ಎಫೆಸದವರಿಗೆ ಬರೆದಂಥ ಈ ಪತ್ರದಲ್ಲಿ ಭಕ್ತನಾದಂಥ ಪೌಲನು ಸವಿಸ್ತಾರವಾಗಿ
ಆತನು ವಿವರಿಸಿ ಹೇಳ್ತಿದ್ದಾನೆ. ಎಸ್ಪೆಷಲಿ ದ ಟ್ರೂತ್ ಅಬೌಟ್ ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಸಭೆಯ ಕುರಿತಾದ ಸತ್ಯ, ವಿಚ್ ಗಾಡ್ ಇಟರ್ನಲಿ ಡಿಸೈನ್ಡ್ ಟು ಇನ್ಕ್ಲೂಡ್ ಬೋತ್ ಜೂ ಆ್ಯಂಡ್ ಜೆಂಟೈಲ್, ಯಹೂದ್ಯರನ್ನು ಅನ್ಯರನ್ನು ಜೊತೆಯಾಗಿ ಸೇರಿಸಿ ಮಾಡಿದಂಥ ಆತನ ಸಭೆ, ನಿತ್ಯತ್ವದಲ್ಲಿ ಆತನು ಯೋಜಿಸಿದಂಥ ರೂಪಿಸಿದಂಥ ಈ ಸಭೆ. ನಾಲೆಡ್ಜ್ ಆಫ್ ದ್ಯಾಟ್ ಮಿಸ್ಟರಿ, ನೋಡ್ರಿ, ಈ ರಹಸ್ಯದ ಒಂದು ತಿಳುವಳಿಕೆ ಅಥವಾ ಜ್ಞಾನ ಈಸ್ ಒನ್ ಆಫ್ ದ great riches that only believers of this present age possesses. ಇಂಥ ಶ್ರೇಷ್ಠವಾದಂಥ ಜ್ಞಾನ, ಈ ಭಂಡಾರ, ಇದನ್ನು ಪಡ್ಕೊಂಡವರು ಯಾರು ಗೊತ್ತುಂಟ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂಥ ವಿಶ್ವಾಸಿಗಳು ಮಾತ್ರ. ಉಳಿದವರಿಗೆ ಇದು ಅರ್ಥ ಆಗುವುದು. ಯೇಸು ಕ್ರಿಸ್ತನ ಬಳಿಗೆ ಬಾರದ ಹೊರತು, ಯೇಸು ಕ್ರಿಸ್ತನ ನಂಬಿಕೆಗೆ ಬಾರದ ಹೊರತು ಈ ಸತ್ಯಗಳು ಅದು ರಹಸ್ಯವಾಗಿಯೇ ಇರ್ತದೆ. ರಹಸ್ಯ ರಹಸ್ಯ ರಹಸ್ಯವಾಗಿಯೇ ಇರ್ತದೆ. ಆದರೆ ಬಿಡುಗಡೆ ಆಗುವುದು ಯಾವಾಗ? ಆ ರಿಲೀಸಿಂಗ್ ಪೀರಿಯಡ್ ಯಾವಾಗ? ನಾನು ಯೇಸುವನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದಾಗ, ಹುಟ್ಟಿನಿಂದ ಕ್ರೈಸ್ತನಾದಾಗ ಅಲ್ಲ. ಅನೇಕರಿಗಿರುವಂಥ ಮೂರ್ಖತನದ ಒಂದು ಆಲೋಚನೆ, ಹುಟ್ಟಿನಿಂದ ಕ್ರೈಸ್ತರಂತೆ. ಬೈಬಲ್ನ ಪ್ರಕಾರ ಹುಟ್ಟಿನಿಂದ ಕ್ರೈಸ್ತರಂತ ಯಾರೂ ಇಲ್ಲ. ಇದು ಮನುಷ್ಯನು ಮಾಡಿಕೊಂಡದ್ದು, ಇದು ಬುದ್ಧಿಹೀನತ್ವ. ನಾವು ಇದರ ಕುರಿತಾಗಿ ಇನ್ನೂ ಧ್ಯಾನ ಮಾಡಲಿಕ್ಕಿದ್ದೇವೆ, ಅಧ್ಯಯನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ನನ್ನ ಪ್ರಿಯರೇ, ನಾಲೆಡ್ಜ್ ಆಫ್ ದ್ಯಾಟ್ ಮಿಸ್ಟರಿ, ಈ ಒಂದು ರಹಸ್ಯದ ಕುರಿತಾದಂಥ ಆ ತಿಳುವಳಿಕೆ ಈಸ್ ಒನ್ ಆಫ್ ದ ಗ್ರೇಟ್ ರಿಚಸ್ ದಟ್ ಓನ್ಲಿ ಬಿಲೀವರ್ಸ್ ಆಫ್ ದಿಸ್ ಪ್ರೆಸೆಂಟ್ ಏಜ್ ಪೊಸೆಸ್. ಈ ಯುಗದಲ್ಲಿ ಇರತಕ್ಕಂಥ ಆತನ ಮೇಲೆ ನಂಬಿಕೆ ನಿಟ್ಟ ಆತನ ವಿಶ್ವಾಸಿಗಳು ಪಡಕೊಂಡಿರತಕ್ಕಂಥ ಒಂದು ದೊಡ್ಡದಾದಂಥ ಸ್ಟೋರ್ ಹೌಸ್, ಉಗ್ರಾಣ, ದೊಡ್ಡದಾದ ಉಗ್ರಾಣ ಪ್ರಿಯರೇ. ಹಾಗಾದರೆ ಎಫೆಸದವರಿಗೆ ಬರೆದ ಪತ್ರವನ್ನು ಅಧ್ಯಯನ ಮಾಡುವುದಂತ ಏನಂತ ಕೇಳಿದರೆ, ನಾನು ನಿಮಗೆ ಕೊಡುವಂಥ ಉತ್ತರ, ದೇವರು ತನ್ನ ಮಕ್ಕಳಾದ ಆತನ ಶಿಷ್ಯರಿಗೆ ದೇವರು ಇಟ್ಟಂಥ ಉಗ್ರಾಣದ ಒಳಗೆ ಪ್ರವೇಶ ಮಾಡುವುದು. ಆದರೆ ಪ್ರವೇಶ ಮಾಡುವಾಗ ನಾವು ಆತನ ಮಕ್ಕಳಾಗಿಲ್ಲದಿದ್ದರೆ ಅದು ನಮಗೇನು ಅರ್ಥ ಆಗೋದಿಲ್ಲ. ನಾವು ಎಷ್ಟು ಓದ್ಬೋದು, ಯಾರು ಎಂಥವರು ಪ್ರಸಂಗ ಮಾಡ್ಬೋದು, ನಾನು ನಿಮಗೆ ಎಷ್ಟು ಬೈಬಲ್ ಸ್ಟಡಿ ಮಾಡ್ಬೋದು, ಅದು ಮಾತ್ರ ನಿಮಗೆ ರುಚಿ ಆಗೋದಿಲ್ಲ. ನನ್ನ ಪ್ರಿಯರು, ಒಂದು ಮಾತು ಹೇಳ್ತೇನೆ, ಈ ದಿವಸದಲ್ಲಿ ಈ ಕಾರ್ಯಕ್ರಮಗಳು ಅನೇಕರಿಗೆ ರುಚಿ ಅನ್ನಿಸುವುದಿಲ್ಲ. ಯಾರಿಗೆ ಗೊತ್ತುಂಟ? ಯೇಸುವನ್ನು ತಿಳ್ಕೊಳ್ಳದವರಿಗೆ. ನಾವು ಎಷ್ಟೋ ಸಾರಿ ಎಕ್ಸಿಬಿಷನಿಗೆ ಹೋಗ್ತೇವೆ. ಎಕ್ಸಿಬಿಷನಿಗೆ ಹೋಗುವಾಗ ನೋಡಿ, ಈ ಸಾಧಾರಣ ಈ ಎಕ್ಸಿಬಿಷನ್ ಅರ್ಥ ಆಗಬೇಕಾದ್ರೆ ಅದರ ಕುರಿತು ಸ್ವಲ್ಪ ಪರಿಜ್ಞಾನ ಉಳ್ಳಂಥವರು, ತಿಳುವಳಿಕೆ ಉಳ್ಳಂಥವ್ರು ಇವತ್ತು ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಅವರು ಇಂಜಿನಿಯರಿಂಗ್ ವಿಷಯದಲ್ಲಿ ಕಲ್ತಿರ್ತಾರೆ. ಅವರೀಗ ಒಂದು ಇಂಜಿನಿಯರಿಂಗ್ ಎಕ್ಸಿಬಿಷನಿಗೆ ಹೋದರೆ ಅವರಿಗೆ ಅದು ನೋಡುವಾಗ ಅವ್ರಿಗೆ ಯಾರಾದನ್ನು ಹೇಳಿದ ಕೂಡ ಅರ್ಥ ಆಗ್ತದೆ. ನಮಗೆ ಉಳಿದವರಿಗೆ ಆ ಎಕ್ಸಿಬಿಷನಿಗೆ ಹೋಗೋದ್ರಿಂದ 4 ಆಣೆ ಪ್ರಯೋಜನ ಇಲ್ಲ. ಅವ್ರು ಏನೋ ಹೇಳಿದರು, ಅವ್ರು ಎಂಥದೇ ಹೇಳ್ತಾ ಇದ್ದಾರೆ, ಯಾರಿಗೆ ಅರ್ಥ ಆಗ್ತದೆ? ಅಯ್ಯೋ ಅವರು ಬಿಡಿಯಪ್ಪ, ಅವ್ರು ಏನೋ ಪ್ರಸಂಗ ಮಾಡ್ತಾ ಇದ್ದಾರೆ, ಅದೇನೋ ಅವರಿಗೆ ಗೊತ್ತು. ಯಾರು ಹೇಳೋದು? ಕ್ರಿಸ್ತ ನಂಬಿಕೆ ಇಲ್ಲದವರು. ಎಂಥ ದುಃಖದ ಸಂಗತಿ ಪ್ರಿಯ. ಆದ್ದರಿಂದ ಈ ದಿವಸಗಳಲ್ಲಿ ನಾನು ಅಧ್ಯಯನ ಮಾಡುತ್ತಿರುವಂಥ ಈ ಪುಸ್ತಕದ ಗೂಢಾರ್ಥಗಳು
ನಿಮಗೆ ಆಳವಾಗಿ ನಿಜವಾಗಿ ಅರ್ಥ ಆಗಬೇಕಾದರೆ ಮೊತ್ತ ಮೊದಲನೇದಾಗಿ ನಿಮಗೆ ಯೇಸು ಕ್ರಿಸ್ತನ ಪರಿಚಯ ಆಗಬೇಕು. ಪರಿಚಯ ಆಗದೆ ನಾನು ನಿಮಗೆ ಎಷ್ಟೇ ವಿವರಣೆ ಕೊಡ್ಬೋದು, ಅದು ಅನೇಕ ನಿಮ್ಮಲ್ಲಿ ಕೆಲವರಿಗೆ ಅದು ಗ್ರೀಕ್ ಲ್ಯಾಟಿನ್ ಅಂತೆ ಕಾಣಿಸ್ಬೋದು. ಬೈಬಲ್ ಓದ್ಬೋದು, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ನಮಗೆ ಅರ್ಥ ಆಗೋದಿಲ್ಲ. ನಾವು ಸುಮ್ಮನಾದರೂ ಒಂದು ಹೆಸರಿನ ಪೂರ್ತಿ ಒಂದು ಎಕ್ಸಿಬಿಷನ್ಗೆ ಹೋದಾಗೆ ಈಗ ನೋಡಿದೆವು ಬಂದೆವು, ಹಾಂ ಚೆಂದ ಇತ್ತು, ಹೌದಾ ಏನು ಕಲ್ತ್ರಿ, ಅದೇನೋ ಅಲ್ಲಿ ಏನೋ ಒಂದು ಇತ್ತು ಅಲ್ಲಿ, ಹೌದಾ ನೀವು ಟಿ ವಿ ಕಾರ್ಯಕ್ರಮಗಳಿಗೆಲ್ಲ ನೋಡಿದ್ದೀರಾ? ನೋಡಿದೆ, ಎಂತಾಯಿತು, ಅದು ಏನೋ ಹೇಳಿದ್ದು ಚೆನ್ನಾಗಿತ್ತು. ನನಗೆ ಅನೇಕ ಸಾರಿ ನಗು ಬರ್ತದೆ. ಕೆಲವರು ನನಗೆ ಟೆಲಿಫೋನ್ ಕರೆ ಮಾಡಿ ಕೇಳುವ ಪ್ರಶ್ನೆಗಳಿಗೆ ನನಗೆ ನಗಬೇಕೋ ಅಳಬೇಕೋ ಅಂತ ನನಗೆ ಗೊತ್ತಾಗೋದಿಲ್ಲ. ನನ್ನ ಪ್ರಿಯರೇ, ಕಾರಣ ಏನು? ಯೇಸು ಕ್ರಿಸ್ತನ ತಿಳುವಳಿಕೆ ಇಲ್ಲ. ನೋಡ್ರಿ, ನಾವು ಮತ್ತಾಯನ ಗ್ರಂಥಕ್ಕೆ ಬರುವಾಗ ಅಲ್ಲಿ ಆತನೊಂದು ಮಾತು ಹೇಳ್ತಾನೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು 13ನೇ ಅಧ್ಯಾಯಕ್ಕೆ ಬರುವಾಗ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನದಲ್ಲಿ ಆತನು ಹೇಳುವಂಥ ಒಂದು ಸತ್ಯ ಏನದು ನೋಡ್ರಿ. ಮತ್ತಾಯನು ಹೇಳುವಂಥ ಸತ್ಯ ಇದು. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. Matthew told us that Jesus did not speak to the multitudes without a parable. ಒಂದು ಸಾಮ್ಯವಿಲ್ಲದೆ ಯೇಸು ಕ್ರಿಸ್ತನು ಮಾತಾಡಲಿಲ್ಲ ಅಂತೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾವು ಆತ್ಮೀಕ ಸತ್ಯಗಳನ್ನು ತಿಳ್ಕೊಳ್ಬೇಕಾದರೆ ನಮಗೆ ಮೊದಲು ಬೇಕಾದದ್ದು ಆತನ ಪರಿಚಯ. ನಮಗೆ ಮೊದಲು ಬೇಕಾದದ್ದು ಆತನ ಪರಿಚಯ. ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಂದ ಮನೆಯಾಗಿದ್ದವುಗಳನ್ನು ಹೊರಪಡಿಸುವೆನು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನ ಶಿಷ್ಯರು ಆತನು ಈ ಸಾಮ್ಯಗಳ ಮೂಲಕ ಕೇಳುವಾಗ ಪ್ರಶ್ನೆ ಕೇಳ್ತಾರೆ. ಎಷ್ಟೋ ಸಾಮ್ಯಗಳು ಅವರಿಗೆ ಅರ್ಥ ಆಗುವುದಿಲ್ಲ, ಆದರೆ ಅವುಗಳನ್ನು ಆತನು ಬಿಡಿಸಿ ತಿಳಿಸಿದ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ದೇವರು ಅನೇಕ ವಿಷಯಗಳನ್ನು ಸಾಮ್ಯ ರೂಪವಾಗಿ ನಮ್ಮ ಮುಂದಕ್ಕಿಡುವಾಗ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮನ್ನು ಮೊದಲು ಆತನಿಗೆ ಒಪ್ಪಿಸಿಕೊಡೋಣ. ಆಗ ನಾವು ಆತನ ಸತ್ಯಗಳನ್ನು ಕಲಿಯುವೆವು. ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ಅಮೂಲ್ಯ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ದಾಸನಾದ ಪೌಲನು ಎಫೆಸದವರಿಗೆ ಬರೆದ ಗ್ರಂಥವನ್ನು ಅಧ್ಯಯನ ಮಾಡುವ ಮೊದಲು ಪೀಠಿಕಾ ರೂಪವಾಗಿ ನಾವು ಕೆಲವು ಸತ್ಯಗಳನ್ನು ಕಲಿಯುತ್ತಾ ಬಂದೆವು. ಕ್ರೈಸ್ತ ಸಭೆ ಅಂದರೆ ಏನೆಂಬುದಾಗಿ ಆತನು ಹೇಳಿದ ವಿಷಯಗಳನ್ನು ನಾವು ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ದೇವರು ಇನ್ನೂ ಈ ವಿಷಯಗಳಲ್ಲಿ ಮುಂದುವರಿಯುವಾಗ ಸಹಾಯವನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.